ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ essay 2 ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಇಲ್ಲಿ ಪ್ರಥಮ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಹೂದಿ ಧರ್ಮದ ಮೂಲ ಪುರುಷ. ಇಲ್ಲಿ ಸರಿಯಾದ ಉತ್ತರ ಅಬ್ರಾಮ್ ಅಂತಕ್ಕಂಥದ್ದು. ನಂತರ ಎರಡನೇ ಪ್ರಶ್ನೆ, ರಾಮಸೀತೆಯರ ಪೂಜೆಯನ್ನು ಜನಪ್ರಿಯಗೊಳಿಸಿದವರು. ಇದಕ್ಕೆ ಸರಿಯಾದ ಉತ್ತರ ರಮಾನಂದರು. ನಂತರ ಮೂರನೇ ಪ್ರಶ್ನೆ, ಭಾರತೀಯ ಭೂಸೇನೆಯ ದಿನ. ಇಲ್ಲಿ ಭಾರತೀಯ ಭೂಸೇನಾ ದಿನದ ಜನವರಿ 15. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅವಿಭಕ್ತ ಕುಟುಂಬದ ಲಕ್ಷಣವಾಗಿದೆ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಸ್ವಯಂ ಪೂರ್ಣತೆ ಅಂತಕ್ಕಂಥದ್ದು. ನಂತರದಲ್ಲಿ ಐದನೇ ಪ್ರಶ್ನೆ, ಶಿವಮೊಗ್ಗ ಕುಂದಾಪುರ ನಡುವೆ ಸಂಪರ್ಕ ಕಲ್ಪಿಸುವ ಘಾಟ್. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹುಲಿಕಲ್ ಘಾಟ್ ಅಂತಕ್ಕಂಥದ್ದು. ನಂತರ ಆರನೇ ಪ್ರಶ್ನೆ, ಕರ್ನಾಟಕದ ಉದ್ಯಾನ ನಗರಿ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರು ಅಂತಕ್ಕಂಥದ್ದು. ಇನ್ನು ನಂತರದಲ್ಲಿ ಏಳನೇ ಒಂದು ಪ್ರಶ್ನೆ, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದವರು. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ JL ಹೇನ್ಸ್ ಅಂತಕ್ಕಂಥವರು ಈ ಒಂದು ಹೇಳಿಕೆಯನ್ನು ನೀಡ್ತಾರೆ. ಅದೇ ರೀತಿ ಎಂಟನೇ ಪ್ರಶ್ನೆ, ಸ್ವತಂತ್ರ ಭಾರತದ ಕೈಗಾರಿಕಾ ನೀತಿ ಜಾರಿಗೆ ಬಂದದ್ದು. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1956ರಲ್ಲಿ. ಇನ್ನು ಪ್ರಶ್ನೆ ಸಂಖ್ಯೆ 2, 9ನೇ ಪ್ರಶ್ನೆ, ಇಲ್ಲಿ 40 ಸರದಾರರ ಕೂಟ ರಚಿಸಿದ ದೆಹಲಿ ಸುಲ್ತಾನ ಯಾರು. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ತುಮಿಶ್ ಅಂತಕ್ಕಂಥವು. ಇನ್ನು 10ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ರಾಷ್ಟ್ರದ ಜನರು ಹೊಂದಿರತಕ್ಕಂಥ ನಾವೆಲ್ಲ ಒಂದೇ ಎನ್ನುವ ಭಾವನೆ. 11ನೇ ಪ್ರಶ್ನೆ, ದಿನ್ ಇ ಇಲಾಹಿ ಅಂತಕ್ಕಂಥ ಪಂಥವನ್ನು ಯಾರು ಸ್ಥಾಪಿಸಿದರು. ಇಲ್ಲಿ ಸರಿಯಾದ ಉತ್ತರ ಅಕ್ಬರ್ ಅಂತಕ್ಕಂಥ ಮೊಘಲ್ ದೊರೆ. ಇನ್ನು ಅದೇ ರೀತಿ 12ನೇ ಪ್ರಶ್ನೆ, ಭಾರತೀಯ ಭೂಸೇನೆಯ ಧ್ಯೇಯವಾಕ್ಯವೇನಾಗಿತ್ತು. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೇವಾ ಪರಮೋ ಧರ್ಮ ಅಂತಕ್ಕಂಥ ಉತ್ತರ ಇದಾಗಿತ್ತು. ಇನ್ನು ಅದೇ ರೀತಿ 13ನೇ ಪ್ರಶ್ನೆ, ಸಾಮಾಜೀಕರಣ ಎಂದರೇನು ಅಂತಕ್ಕಂಥದ್ದು. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಮಗು ಬೆಳೆದು ಕ್ರಮೇಣ ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆ ಏನಂತ ಕರಿತೀವಿ ಅಂತಂದ್ರೆ ಸಾಮಾಜೀಕರಣ ಅಂತೇಳಿ ಕರಿತೀವಿ. ಅದೇ ರೀತಿ 14ನೇ ಪ್ರಶ್ನೆ, ಉನ್ನತ ಶಿಕ್ಷಣ ವಿಸ್ತರಣೆಗಾಗಿ ಕರ್ನಾಟಕ ಸರ್ಕಾರ ಸ್ಥಾಪಿಸಿರುವ ಆಯೋಗ ಯಾವುದು. ಇಲ್ಲಿ ಆ ಆಯೋಗ ಯಾವುದಂತಂದ್ರೆ ಕರ್ನಾಟಕ ಜ್ಞಾನ ಆಯೋಗ ಅಂತಕ್ಕಂಥ ಒಂದು ಆಯೋಗ. ಇಲ್ಲಿ ನಂತರ 15ನೇ ಪ್ರಶ್ನೆ, ರಾಷ್ಟ್ರೀಯ ಹೆದ್ದಾರಿ ಎಂದರೇನು. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂತಂದ್ರೆ ಪ್ರಮುಖ ನಗರಗಳು, ರಾಜ್ಯಗಳ ರಾಜಧಾನಿಗಳು ಹಾಗೂ ಬಂದರುಗಳನ್ನು ಸಂಪರ್ಕಿಸುವ ರಸ್ತೆಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳಂತೇಳಿ ಕರಿತೀವಿ ಅಂತ. ಇನ್ನು 16ನೇ ಪ್ರಶ್ನೆ, ಕರ್ನಾಟಕದ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಎಂದು ಕರೆಸಿಕೊಂಡಿರುವ ಜಿಲ್ಲೆಗಳು ಯಾವುವು. ಇಲ್ಲಿ 2 ಜಿಲ್ಲೆಗಳಿದಾವೆ. ಅದರಲ್ಲಿ ಮೊದಲನೇದು ದಕ್ಷಿಣ ಕನ್ನಡ, ಅದೇ ರೀತಿ ಎರಡನೇದು ಉಡುಪಿ ಅಂತಕ್ಕಂಥ 2 ಜಿಲ್ಲೆಗಳು. ಇನ್ನು ಮುಖ್ಯ ಪ್ರಶ್ನೆ 3 ಆಗಿರ್ತದೆ. ಇಲ್ಲಿ 17ನೇ ಪ್ರಶ್ನೆ, ಪುನರುಜ್ಜೀವನದ ಪರಿಣಾಮಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಇಲ್ಲಿ ಮೊದಲನೇ ಒಂದು ಅಂಶ ಏನಂತಂದ್ರೆ ಆಧುನಿಕ ಜ್ಞಾನದ ಪರಿಚಯ ಆಗ್ತದೆ. ಅದೇ ರೀತಿ ವಿಜ್ಞಾನದ ಒಂದು ಪ್ರಗತಿ ಇಲ್ಲಿ ಪುನರುಜ್ಜೀವನದ ಪರಿಣಾಮ ಅಂತೇಳಿ ಅದನ್ನು ನೋಡ್ತೀವಿ. ಇನ್ನು ನಂತರದಲ್ಲಿ ಭೌಗೋಳಿಕ ಅನ್ವೇಷಣೆ ಅಂತಕ್ಕಂಥದ್ದು. ಇನ್ನು ಮತ ಸುಧಾರಣೆಗೆ ಏನಾಗ್ತದಪ್ಪ ಅಂತಂದ್ರೆ ಇದು ಕಾರಣ ಆಗ್ತದೆ ಅಂತಕ್ಕಂಥದ್ದು. ಇನ್ನು ಪ್ರಾದೇಶಿಕ ಭಾಷೆಗಳ ಒಂದು ಬೆಳವಣಿಗೆ ಕೂಡ ಏನಾಗ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ಪುನರುಜ್ಜೀವನದಲ್ಲಿ ಅಥವಾ ಪರಿಣಾಮದಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ಆಗ್ತದೆ. ಇನ್ನು 18ನೇ ಪ್ರಶ್ನೆ, NCCಯ ಗುರಿಗಳೇನು ಅಂತಕ್ಕಂಥದ್ದು. ಇಲ್ಲಿ ಈ ಒಂದು ಪ್ರಶ್ನೆಗೆ ಏನಂತಂದ್ರೆ ಉತ್ತರ
NCCಯ ಮುಖ್ಯ ಗುರಿಗಳಾಗಿರ್ತಕ್ಕಂಥದ್ದು. ನಾಯಕತ್ವ ಅಂತಕ್ಕಂಥ ಒಂದು ಗುಣವನ್ನು ಏನು ಮಾಡಿದಪ್ಪ ಅಂತಂದರೆ ಇದು ಬೆಳೆಸ್ತದೆ. ಅದೇ ರೀತಿ ಗೆಳೆತನ ಅಂತಕ್ಕಂಥ ಒಂದು ಭಾವನೆಯನ್ನು ಬೆಳೆಸ್ತದೆ. ಅದೇ ರೀತಿ ಶಿಸ್ತು ಅಂತಕ್ಕಂಥದ್ದು, ಅದೇ ರೀತಿ ಆದರ್ಶ ಸೇವಾ ಮನೋಭಾವ ಅಂತಕ್ಕಂಥದ್ದು. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಇಲ್ಲಿ NCCಯ ಗುರಿಗಳು. ಇನ್ನು 19ನೆಯ ಒಂದು ಪ್ರಶ್ನೆ, ಗ್ರಾಮ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಸೊ ಕೃಷಿ ಸಂಸ್ಥೆಗಳಂತಕ್ಕಂಥದ್ದು, ಆಮೇಲೆ ಗುಡಿ ಕೈಗಾರಿಕೆಯ ಒಂದು ಸಮಸ್ಯೆಗಳಾಗಿರ್ಬೋದು, ಅನಕ್ಷರತೆ ಅಂತಕ್ಕಂಥದ್ದು, ಬಡತನ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು. ಸೊ ಇಷ್ಟು ಅಂಶಗಳೇನಪ್ಪ ಅಂತಂದ್ರೆ ಗ್ರಾಮ ಸಮುದಾಯ ಈ ಸಮಸ್ಯೆಗಳನ್ನು ಏನು ಮಾಡ್ತಾಯಿದೆ ಅಂತಂದ್ರೆ ಎದುರಿಸ್ತಾ ಇದೆ. ಇನ್ನು 19ನೇ ಒಂದು ಪ್ರಶ್ನೆ, ಸೊ ಈ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ ಕರ್ನಾಟಕದ ವಿವಿಧ ಸ್ವಾಭಾವಿಕ ಸಸ್ಯವರ್ಗಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ 4 ಸ್ವಾಭಾವಿಕ ಸಸ್ಯವರ್ಗಗಳು ಕಂಡುಬರ್ತಾವೆ. ಅದರಲ್ಲಿ ಮೊದಲೇದು ಏನಪ್ಪ ಅಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳಂತಕ್ಕಂಥದ್ದು, ಅದೇ ರೀತಿ ಎಲೆ ಉದುರಿಸುವ ಸಸ್ಯವರ್ಗಗಳು, ಅದೇ ರೀತಿ 3ನೇದು ಮಿಶ್ರ ಬಗೆಯ ಕಾಡುಗಳಂತಕ್ಕಂಥದ್ದು, ಅದೇ ರೀತಿ 4ನೇದು ಕುರುಚುಲ ಸಸ್ಯವರ್ಗ ಮತ್ತು ಹುಲ್ಲುಗಾವಲು ಅಂಥೇಳಿ 4 ಸ್ವಾಭಾವಿಕ ಸಸ್ಯವರ್ಗಗಳು ಇದ್ದಾವೆ. ಇನ್ನು 21ನೇ ಪ್ರಶ್ನೆ ಏನಂತಂದ್ರೆ ಕೋಲಾರದ ಚಿನ್ನದ ಗಣಿ ಪ್ರದೇಶದಲ್ಲಿರುವ ಗಣಿಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಇಲ್ಲಿ 4 ಪ್ರಮುಖವಾಗಿರ್ತಕ್ಕಂಥ ಗಣಿಗಳು ಬರ್ತವೆ. ಸೊ ಅದರಲ್ಲಿ ಮೊದಲೇದು ಏನಪ್ಪ ಅಂತಂದ್ರೆ ನಂದಿದುರ್ಗ ಅಂತಕ್ಕಂಥದ್ದು, 2ನೇದು ಉರಿಗಾಮ್, 3ನೇದು ಚಾಂಪಿಯನ್ ರಿಪ್ ಅಂತಕ್ಕಂಥದ್ದು. ಸೊ ಇನ್ನೊಂದು ಬರ್ತದೆ ಮೈಸೂರು ಗಣಿ ಅಂತಕ್ಕಂಥದ್ದು. ಇನ್ನು 22ನೇ ಒಂದು ಪ್ರಶ್ನೆ, ಸೊ ಪ್ರವಾಸ ಮಾಡುವುದರಿಂದ ಸೊ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ ನಾಡಿನ ಕುರಿತಾಗಿ ತಿಳಿದು ಬರ್ತದೆ, ನುಡಿಯ ಕುರಿತಾಗಿ ತಿಳಿದು ಬರ್ತದೆ, ಸಂಸ್ಕೃತಿಯ ಕುರಿತು ತಿಳಿಯುತ್ತದೆ ಅಂತಕ್ಕಂಥದ್ದು, ಅದೇ ರೀತಿ ನಾಗರಿಕತೆ ಕುರಿತು ತಿಳಿದು ಬರ್ತದೆ. ಸೊ ಒಟ್ಟಾರೆ ಏನಪ್ಪ ಅಂತಂದ್ರೆ ಜನಜೀವನದ ಒಂದು ಕ್ರಮ ಇಲ್ಲಿ ತಿಳಿದು ಬರ್ತದೆ ಅಂತಕ್ಕಂಥದ್ದು. ಇನ್ನು 23ನೇ ಪ್ರಶ್ನೆ ಸೊ ಯಾವುದಂತಂದ್ರೆ ಬ್ಯಾಂಕುಗಳ ವಿಧಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ವಿಧಗಳು ಯಾವಪ್ಪ ಅಂತಂದ್ರೆ 1ನೇದು ಕೈಗಾರಿಕಾ ಬ್ಯಾಂಕುಗಳಂತಕ್ಕಂಥದ್ದು, ವಿನಿಮಯ ಬ್ಯಾಂಕುಗಳಂತಕ್ಕಂಥದ್ದು, ಉಳಿತಾಯ ಬ್ಯಾಂಕುಗಳಂತಕ್ಕಂಥದ್ದು, ಸಹಕಾರಿ ಬ್ಯಾಂಕುಗಳಂತಕ್ಕಂಥದ್ದು, ಭೂ ಅಡಮಾನ ಬ್ಯಾಂಕುಗಳಂತಕ್ಕಂಥದ್ದು. ಇನ್ನು 24ನೇ ಒಂದು ಪ್ರಶ್ನೆ, ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ ಸಂಘಟನೆಯ ಕಾರ್ಯಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ವ್ಯವಹಾರ ನಿರ್ವಹಣೆ ಎಲ್ಲ ಚಟುವಟಿಕೆಗಳಲ್ಲಿ ಏನಪ್ಪ ಅಂತಂದ್ರೆ ವ್ಯಾಪಿಸಿರ್ತದೆ. ಅದೇ ರೀತಿ ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಏನು ಮಾಡೋದಪ್ಪ ಅಂತಂದ್ರೆ ಇದು ಕಲ್ಪಿಸಿಕೊಡುತ್ತದೆ ಅಂತಕ್ಕಂಥದ್ದು. ಇನ್ನು ಚಟುವಟಿಕೆಗಳು ಸಮರ್ಪಕವಾಗಿ ನಡೆಯುವಂತೆ ಏನು ಮಾಡೋದಪ್ಪ ಅಂತಂದ್ರೆ ನೋಡಿಕೊಳ್ತದೆ. ಅದೇ ರೀತಿ ನಿರಂತರವಾಗಿ ಚಟುವಟಿಕೆ ಮುಂದುವರಿಯುವಂತೆ ಏನು ಮಾಡೋದಪ್ಪ ಅಂತಂದ್ರೆ ಇದು ಮಾಡ್ತಕ್ಕಂಥದ್ದು. ಸೊ ಲಾಸ್ಟ್ ಒನ್ ಯಾವತ್ತಪ್ಪ ಅಂತಂದ್ರೆ ಸಂಸ್ಥೆಯ ದಕ್ಷತೆ ಏನೇನು ಮಾಡೋದಂದ್ರೆ ಇದು ಹೆಚ್ಚಿಸ್ತದೆ ಅಂತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 4, ಸೊ 25ನೇ ಒಂದು ಪ್ರಶ್ನೆ, ಇಲ್ಲಿ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರಾಟ ಶಾಸ್ತ್ರವು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ಸೊ ಇದನ್ನು ದೃಢೀಕರಿಸಬೇಕು. ಇಲ್ಲಿ ಇದಕ್ಕೆ ಉತ್ತರ ನೋಡೋದಾದರೆ ಏನಪ್ಪ ಅಂತಂದ್ರೆ ಮೊದಲನೇ ಒಂದು ಅಂಶ ಸೊ ಜೀವನ ಮಟ್ಟ ಅಂತಕ್ಕಂಥದ್ದು ಒಂದು ಅಂಶ, ಅದೇ ರೀತಿ ಗ್ರಾಹಕರ ಬಯಕೆಗಳ ನೆರವೇರಿಕೆ ಅಂತಕ್ಕಂಥದ್ದು, ಇನ್ನು ಉದ್ಯೋಗಗಳ ಸದಾ ಅವಕಾಶಗಳಾಗಿರ್ಬೋದು, ಸಂಪನ್ಮೂಲಗಳ ಉಪಯುಕ್ತತೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಆಗಿರ್ಬೋದು, ಆರ್ಥಿಕ ಪ್ರಗತಿ ಆಗಿರ್ಬೋದು. ಸೊ ಅನೇಕ ರೀತಿಯ ಸರಕು ಮತ್ತು ಸೇವೆಗಳ ದೊರಕುವುದರಿಂದ ಸೊ ಜೀವನ ಮಟ್ಟ ಏನಾಗ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಇನ್ನು ಗ್ರಾಹಕರಿಗೆ ಹೊಸ ರೀತಿಯ ವಸ್ತುಗಳೇನಪ್ಪ ಅಂತಂದ್ರೆ ಇಲ್ಲಿ ಉಪಯೋಗಿಸ್ತಕ್ಕಂಥ ಒಂದು ಅವಕಾಶವನ್ನು ಏನು ಮಾಡೋದಂದ್ರೆ ಇಲ್ಲಿ ಲಭಿಸ್ತದೆ ಅಂತಕ್ಕಂಥದ್ದು. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತದೆ. ಇನ್ನು 26ನೇ ಒಂದು ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಇಲ್ಲಿ ಮೊದಲೇ ಒಂದು ಲಕ್ಷಣ ಏನಪ್ಪ ಅಂತಂದ್ರೆ ಇಲ್ಲಿ ದೊಡ್ಡ ಗಾತ್ರ ಇರ್ತದೆ, ಅದೇ ರೀತಿ ಆಸ್ತಿ ಅಂತಕ್ಕಂಥ ಒಂದು, ಇನ್ನು ವಾಸಸ್ಥಳ ಅಂತಕ್ಕಂಥದ್ದು, ಅಡುಗೆ ಮನೆ ಅಂತಕ್ಕಂಥದ್ದು. ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಧರ್ಮ ಅಂತಕ್ಕಂಥ ಒಂದು ಲಕ್ಷಣ, ಯಾವುದು ಧರ್ಮ ಅಂತಕ್ಕಂಥದ್ದು, ಇನ್ನು ಸ್ವಯಂ ಪರಿಪೂರ್ಣತೆ ಆಗಿರ್ಬೋದು, ಅಧಿಕಾರದ ಒಂದು ಸಂರಚನೆ. ಸೊ ಇವಿಷ್ಟು ಏನಪ್ಪ ಅಂತಂದ್ರೆ ಅವಿಭಕ್ತ ಕುಟುಂಬದ ಮುಖ್ಯ ಲಕ್ಷಣಗಳು. ಇನ್ನು ಅದೇ ರೀತಿ ಏನಪ್ಪ ಅಂತಂದ್ರೆ 27ನೇ ಒಂದು ಪ್ರಶ್ನೆ, ಇಲ್ಲಿ ರಾಜ್ಯಸಭೆ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದ್ರೆ ಭಾರತದ ಪ್ರಜೆ ಆಗಿರಬೇಕು. ಸೊ ಮೊದಲೇ ಒಂದು ಅರ್ಹತೆ. ಅದೇ ರೀತಿ ಎರಡನೇದು ಏನಪ್ಪ ಅಂತಂದ್ರೆ